ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಹರ ಪಂಚಮಸಾಲಿ ಮಠದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ವಚನಾನಂದ ಶ್ರೀ ಉಮಾಪತಿ ಟೀಮ್ ನ ನಡುವೆ ಲೆಕ್ಕ ಸಮರ ಆರಂಭ ಆಗಿದೆ. ಈಗ ಹರಿಹರದ ಪಂಚಮಸಾಲಿ ಮಠದಲ್ಲಿ ಭಾರಿ ಹೈಡ್ರಾಮಾನೆ ಸೃಷ್ಟಿಯಾಗಿದೆ. ವಚನಾನಂದ ಶ್ರೀ ಬೆಂಬಲಿಗರು ಒಂದು ಕಡೆ, ಉಮಾಪತಿ ಟೀಮ್ ಮತ್ತೊಂದು ಕಡೆ ಲೆಕ್ಕ ಸಮರ ನಡೀತಾ ಇದೆ. ಮಠದ ಆವರಣದಲ್ಲಿ ಈಗ ಪರ ವಿರೋಧದ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಟ್ರಸ್ಟಿ ಜೊತೆಗೆ ಗುರುತಿಸಿಕೊಂಡಿದ್ದ ಎಚ್.ಎಸ್. ನಾಗರಾಜ್ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ವಚನಾನಂದ ಶ್ರೀ ಅವರ ಅಭಿಮಾನಿಗಳು ಧಿಕ್ಕಾರವನ್ನ ಕೂಗ್ತಾರೆ. ಅವರಿಗೆ, ನಾಗರಾಜ್ ಅವರಿಗೆ ಕಳ್ಳ ಕಳ್ಳ ಅಂತ ಎಚ್.ಎಸ್. ನಾಗರಾಜ್ ವಿರುದ್ಧ ಘೋಷಣೆಯನ್ನ ಕೂಗ್ತಾರೆ. ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್, ಜ್ಯೋತಿ ಪ್ರಕಾಶ್, ಎಚ್.ಎಸ್. ನಾಗರಾಜ್ ಎಲ್ಲರೂ ಕಳ್ಳರು ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಟ್ರಸ್ಟಿ ಬಿಸಿ ಉಮಾಪತಿ ಕಳ್ಳ, ಲೆಕ್ಕ ಕೊಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವಚನಾನಂದ ಶ್ರೀಗಳ ಅಭಿಮಾನಿಗಳು ಘೋಷಣೆ ಕೂಗ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಎಚ್.ಎಸ್. ನಾಗರಾಜ್ ಅವರು ಬರ್ತಾ ಇದ್ದಂತೆ ಕಳ್ಳ 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 ಅಂತ ಹೇಳಿ ಘೋಷಣೆಗಳನ್ನ ಕೂಗಿರೋದು. ಇವರು ಕಳ್ಳ ಲೆಕ್ಕವನ್ನ ತೋರಿಸೋದಕ್ಕೆ ಬಂದಿದ್ದಾರೆ. ಎಚ್.ಎಸ್. ನಾಗರಾಜ್ ಮತ್ತು ಅವರ ಟೀಮ್ ಇದೆಯಲ್ಲ, ಎಲ್ಲರೂ ಕೂಡ ಕಳ್ಳರು ಅಂತ ಹೇಳಿ ಘೋಷಣೆಯನ್ನ ಕೂಗಿರೋದು. ಟ್ರಸ್ಟಿ ಬಿಸಿ ಉಮಾಪತಿ ಕಳ್ಳ ಲೆಕ್ಕ ಕೊಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಹೈಡ್ರಾಮನೆ ನಡೆದಿದೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ಅದು ಯಾವ ಲೆವೆಲ್ಗೆ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಿದ್ರದ್ದು ಏನಾಗ್ತಾ ಇತ್ತು ಏನೋ. ಯಾಕೆ ಅಂತ ಅಂದ್ರೆ ಈತ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ದಿನದಿಂದಲೂ ಕೂಡ ಅಲ್ಲಿ ಎಲ್ಲವೂ ಸರಿ ಇಲ್ಲ. ಅದಕ್ಕಿಂತ ಮುಂಚೆನೂ ಕೂಡ ಎಲ್ಲವೂ ಸರಿ ಇರಲಿಲ್ಲ. ಲೆಕ್ಕ ಕೊಡಿ ಅಭಿಯಾನ ಶುರುವಾಗಿತ್ತು, ಬಟ್ ಅದಕ್ಕೆ ಸರಿಯಾದಂಥ ಸ್ಪಷ್ಟನೆಯನ್ನ ಕೊಡುವಂಥ ಪ್ರಯತ್ನವನ್ನ ಯಾರು ಕೂಡ ಮಾಡಲಿಲ್ಲ. ಸೊ ಇದೆಲ್ಲದರ ನಡುವೆ ಏಕಾಏಕಿಯಾಗಿ ಟ್ರಸ್ಟ್ನವರು ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿಬಿಡ್ತಾರೆ. ಅದಾದ ನಂತರ ವಚನಾನಂದ ಶ್ರೀಗಳ ಬೆಂಬಲಿಗರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೊ ಈಗ ಲೆಕ್ಕ ಕೊಡಿ ಅಭಿಯಾನ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರೋದು ಅಥವಾ ಮತ್ತೊಂದು ಹಂತಕ್ಕೆ ದಾಪುಗಾಲನ್ನ ಇಟ್ಟಿರೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಟ್ರಸ್ಟಿ ಬಿಸಿ ಉಮಾಪತಿ ಜೊತೆಗೆ ಅವರ ಟೀಮ್ ಏನಿದೆಯಲ್ಲ ಲೆಕ್ಕ ಕೊಡೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಕಳ್ಳ ಲೆಕ್ಕ ಕೊಡೋದಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಕಳ್ಳರೆ ಅಂತ ಹೇಳಿ ಕಳ್ಳರು ಅಂತ ಹೇಳಿ ಘೋಷಣೆ ಕೂಗೋ ಮುಖೇನ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರವನ್ನ ಉಂಟು ಮಾಡಿರೋದು ನಾವು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ.